ಬೆಳಗಾವಿಯಲ್ಲಿ ಕರವೇ ಪ್ರತಿಭಟನೆ ನಡೆಸುತ್ತಿರುವಂತಹ ವಿಚಾರ ಸಂಬಂಧ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಕರವೇ ಪ್ರತಿಭಟನೆ ನಡೆಸ್ತಾ ಇದೆ ವಿಚಾರ ಸಂಬಂಧ ಗೃಹ ಸಚಿವರು ಮಾತನಾಡಿದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿ ಅಂತ ಹೇಳಿ ನಾವು ಅವಕಾಶ ಕೊಟ್ಟಿದ್ದೀವಿ. ಅಲ್ಲಿಂದ ಬಸ್ಸು ಬರ್ತಾ ಇಲ್ಲ, ಇಲ್ಲಿಂದ ಬಸ್ ಹೋಗ್ತಾ ಇಲ್ಲ. ಕೇವಲ ಖಾಸಗಿ ಬಸ್ಗಳು ಮಾತ್ರ ಓಡಾಡ್ತಾ ಇದ್ದಾವೆ. ಆ ಭಾಗದ ಐಜಿ ಸೇರಿ ಅಧಿಕಾರಿಗಳಿಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಂದಲೂ ಬಸ್ ಬರ್ತಾ ಇಲ್ಲ, ಇಲ್ಲಿಂದಲೂ ಬಸ್ ಹೋಗ್ತಾ ಇಲ್ಲ, ಖಾಸಗಿ ಬಸ್ಗಳು ಮಾತ್ರ ಓಡಾಡ್ತಾ ಇದ್ದಾವೆ. ಪರಮೇಶ್ವರ್ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ನಾವು ಅದನ್ನ ಈಗಾಗಲೇ ಆ ಭಾಗದ ಐಜಿಗೆ ಮತ್ತು ಅಲ್ಲಿನ SP-ಗೆಲ್ಲ ಸೆನ್ಸಿಟೈಸ್ ಮಾಡಿದ್ದೇವೆ. ಇವತ್ತೇನೋ ಕನ್ನಡ ಪರ ಸಂಘಟನೆಗಳು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರತಿಭಟನೆ ಮಾಡೋದಕ್ಕೆ ಪರ್ಮಿಷನ್ನು ಕೂಡ ಕೊಟ್ಟಿದ್ದೇವೆ. ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಿ, ನೀವು ಯಾವುದು ಗಲಾಟೆಗಳು ಮಾಡಿಕೊಡ್ದು ಅಂತ. ಒಂದು ವೇಳೆ ಗಲಾಟೆ ಮಾಡಿದರೆ ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗುತ್ತೆ ಅಂತಲೂ ಹೇಳಿದ್ದೇವೆ ಅವ್ರಿಗೆ. ಅದರಿಂದ ಅವರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಇಲ್ಲ ಅವರು ಈಗ ಯಾರು ಮಹಾರಾಷ್ಟ್ರ ಸರ್ಕಾರದ ಬಸ್ಗಳು ಬರ್ತಾ ಇಲ್ಲ, ಕರ್ನಾಟಕ ಸರ್ಕಾರದ ಬಸ್ಗಳು ಆ ಕಡೆ ಹೋಗ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಎರಡನ್ನೂ ನಿಲ್ಲಿಸಿದ್ದಾರೆ. ಖಾಸಗಿ ಬಸ್ಗಳು ಹೋಗಿ ಬಂದು ಮಾಡ್ತಾ ಇದ್ದಾವೆ ಅಷ್ಟೇ. ಬಿಟ್ಟರೆ ನಾವು ಇನ್ನೂ ಒಂದಿಷ್ಟು ವಾತಾವರಣ ತಿಳಿಯಾದ್ಮೇಲೆ ಮತ್ತೆ ಪ್ರಾರಂಭ ಮಾಡ್ತಾರೆ. ನಾವು ಅದನ್ನ ಈಗಾಗಲೇ ಆ ಭಾಗದ ಐಜಿಗೆ ಮತ್ತು ಅಲ್ಲಿನ SP-ಗೆಲ್ಲ